हाय स्टूडेंट, कैसे हैं आप। फिर उस पहले कक्षा में आपको रिवीजन के बारे में स्टार्ट किए थे। रिवीजन में आपको स्वर के बारे में अधिक जानकारी, ಸ್ವರದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಅಂತ ನಾನು ಅದರ ಬಗ್ಗೆ ಚರ್ಚೆಯನ್ನು ಮಾಡಿದ್ದೆ. ಇವತ್ತಿನ ದಿವಸ ಆ ಸ್ವರದಲ್ಲಿ ಎಷ್ಟು ಭಾಗ ಮತ್ತು ಸ್ವರವನ್ನು ಮತ್ತೆ ಒಂದು ಸಾರಿ ಯಾವ ರೀತಿ ಬರೆಯಬೇಕು ಎಂಬುದನ್ನು ನೋಡೋಣ. ಆಯೇ वेलकम टू ऑनलाइन क्लास है रिवीजन क्लास। आज के दिन 3 प्रकार के स्वर। आप लास्ट क्लास में क्या देखे हैं, स्वर के बारे में अधिक जानकारी देखे हैं। उसके में स्वर आपको डायग्राम में लिखने के बारे में आपको बताया हुआ है। आज के दिन स्वर के प्रकार। ಇವತ್ತಿನ ದಿವಸ ನಾವೇನೋನು ಸ್ವರದಲ್ಲಿ 3 ಪ್ರಕಾರಗಳಿವೆ ಎಂಬುದನ್ನು ಇವತ್ತಿನ ದಿವಸ ನೋಡೋಣ. 3 ಡಿಫ್ರೆಂಟ್ ಕೈಂಡ್ಸ್ ಆಫ್ ವೇಲ್ಸ್. ಸ್ವರದಲ್ಲಿ 3 ಪ್ರಕಾರ. ಮೊದಲನೇದು ಹ್ರಸ್ವ ಸ್ವರ, ಎರಡನೇದು ದೀರ್ಘ ಸ್ವರ, ಮೂರನೇದು ಯೋಗವಾಹಕ. ಹ್ರಸ್ವ ಸ್ವರ, ದೀರ್ಘ ಸ್ವರ, ಯೋಗವಾಹಕ. ಮೊದಲೇದು ನಾವು ಹ್ರಸ್ವ ಸ್ವರ ನೋಡೋಣ. ಹ್ರಸ್ವ ಅಂದರೆ ಉಚ್ಚಾರದಲ್ಲಿ ಕಡಿಮೆ ಸಮಯ ಹತ್ತುವ ಒಂದು ಅಕ್ಷರಕ್ಕೆ ನಾವು ಹ್ರಸ್ವ ಸ್ವರ ಅಂತ ಕರಿತೇವೆ. ಮತ್ತು ದೀರ್ಘ ಸ್ವರ ಉಚ್ಚಾರದಲ್ಲಿ ನಾವು ಓದುವಾಗ ಅಧಿಕ ಸಮಯ ತಗೊಳ್ಳುವ ಅಕ್ಷರಕ್ಕೆ ನಾವು ದೀರ್ಘ ಸ್ವರ ಅಂತ ಕರಿತೀವಿ. ಯೋಗವಾಹಕ ಮತ್ತು ಅಹ ಎರಡಕ್ಕೂ ನಾವು ಯೋಗವಾಹಕ ಅಂತ ಕರಿತೀವಿ. ನೆಕ್ಸ್ಟ್ ಹ್ರಸ್ವ ಸ್ವರ देखेंगे, पढ़िए अ, ई, उ, ए. इस 4 अक्षरों को हम क्या कहते हैं, ह्रस्व स्वर कहते हैं. नेक्स्ट दीर्घ स्वर आ, ई, उ, रू, ऐ, ओ, औ. इस अक्षरों को हम क्या कहते हैं, दीर्घ स्वर कहते हैं. नेक्स्ट योगवाहक अम और आहा, इस दोनों को हम क्या कहते हैं, ಯೋಗವಾಹಕ. ನೋಡಿ, ಸ್ವರದಲ್ಲಿ 3 ವಿಧಗಳು. ಮೊದಲೇದು ಹ್ರಸ್ವ ಸ್ವರ, ಎರಡನೇದು ದೀರ್ಘ ಸ್ವರ, ಮೂರನೇದು ಯೋಗವಾಹಕ. ಹ್ರಸ್ವ ಸ್ವರ ಅಕ್ಷರನ ನಾವು ಕಡಿಮೆ ಸಮಯನ ಅಕ್ಷರ ಓದ್ತೇವಲ್ಲ, ಅದಕ್ಕೆ ನಾವು ಹ್ರಸ್ವ ಸ್ವರ ಅಂತ ಕರಿತೇವೆ. ಅದಕ್ಕೆ ಯಾವ್ಯಾವ ಅಕ್ಷರ ಅಂತ, ಅ, ಈ, ಉ, ಎ, ಈ 4 ಅಕ್ಷರಕ್ಕೆ ನಾವು ಹ್ರಸ್ವ ಸ್ವರ ಅಂತ ಕರಿತೇವೆ. ನೆಕ್ಸ್ಟ್ ದೀರ್ಘ ಸ್ವರ. ನೋಡಿ, ನಾವು ಓದುವಾಗ ಹೆಚ್ಚಿನ ಸಮಯ ತೆಗೆದುಕೊಳ್ಳುವ ಅಕ್ಷರಕ್ಕೆ ನಾವು ದೀರ್ಘ ಸ್ವರ ಅಂತ. ದೀರ್ಘ ಮೀನ್ಸ್ ಅಧಿಕ. ಗೊತ್ತಲ್ಲ ಅವು ಯಾವ ಅಕ್ಷರ ಅಂದರೆ ಆ, ಈ, ಉ, ರು, ಐ, ಓ, ಔ. ಈ ಅಕ್ಷರಕ್ಕೆ ನಾವು ದೀರ್ಘ ಸ್ವರ ಅಂತ ಕರಿತೀವಿ. ನೆಕ್ಸ್ಟ್ ಯೋಗವಾಹಕ. ಯೋಗವಾಹಕ ಅಮ್ ಔರ್ ಅಹ. ಇಷ್ಟನ್ನು ನಾವು ಏನು ಸ್ವರದಲ್ಲಿ 3 ಪ್ರಕಾರಗಳು. ಈ 3 ಪ್ರಕಾರ ನಾವು ಸರಿಯಾದ ರೀತಿಯಲ್ಲಿ ನಾವು ಈಗಾಗಲೇ ಇದು ರಿವಿಷನ್. ನಾವು ಈಗಾಗಲೇ ಇದನ್ನು ಮುಗಿಸಿ ನೀವು ಸಹ ಮನೆಯಲ್ಲಿ ಓದಿದ್ದೀರಿ, ಬರೆದಿದ್ದೀರಿ. ನಾನು ಸುಮ್ಮನೆ ಮತ್ತೆ ಇರೋದನ್ನು ನಿಮಗೆ ಹೇಳ್ತಾ ಇದ್ದೀನಿ. ಇಲ್ಲಿ ನೆಕ್ಸ್ಟು ಅ ಸೆ ಅಹ ತಕ್ ಅಕ್ಷರ ಲಿಖಿ. ರೈಟ್ ದ ಲೆಟರ್ಸ್ ಫ್ರಮ್ ಅ ಟು ಆಹಾ. ಈ ಕಾಲಮ್ನಲ್ಲಿ ನಾವು ಅದಿಂದ ಆಹಾ ತನ ಬರೀಬೇಕು. ಕೊನೆಯ ಕ್ಲಾಸಲ್ಲಿ ನಾವು ಹಿಂಗೆ ರೌಂಡಾಗಿ ಬರೆದಿದ್ದು, ಇದನ್ನು ನಾವು ನೀಟಾಗಿ ಬರೀಬೇಕು ಸೀರಿಯಲಾಗಿ. ಯಾವ ರೀತಿ ಬರೀಬೇಕು ಎಂಬುದನ್ನು ನಾನು ಇಲ್ಲಿ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ನಾವು ಯಾವ ರೀತಿ ಬರೀಬೇಕು ಎಂಬುದನ್ನು. ಹ್ರಸ್ವದಲ್ಲಿ 3 ಭಾಗಗಳು ನೋಡಿ. ಈ ಒಂದು ಕಾಲಮ್ನಲ್ಲಿ ಯಾವ ರೀತಿ ಬರೆಯೋದು ನಾನು ಇಲ್ಲಿ ಬರೆದಿದ್ದೇನೆ. ಈ ರೀತಿ ನೀವು ಮನೆಯಲ್ಲೂ ಸಹ ಪ್ರಾಕ್ಟೀಸನ್ನು ಮಾಡಿ ಕಾಲಮ್ಗಳು ಎಷ್ಟಿದೆ ಅಂದನೂ ಗೊತ್ತಾಗುತ್ತೆ. ಬರ್ರಿ ಓದಿ ಒಂದು ಸಾರಿ. ಅ, ಆ, ಈ, ಉ, ಊ, ರು, ಎ, ಐ, ಓ, ಔ, ಅಮ್, ಆಹಾ. ಈ ರೀತಿ ನಾವು ಬರೀಬೇಕು. ಇವತ್ತಿನ ಇಷ್ಟನ್ನು ಸಾಕು. ನೀವು ಇವತ್ತಿನ ದಿವಸ ಸ್ವರದಲ್ಲಿ 3 ಪ್ರಕಾರಗಳು ಮತ್ತು ಎಷ್ಟು ಪ್ರಕಾರಗಳು ಅವು ಮತ್ತು ಇದು ಅದರಿಂದ ಆಹತನ್ನು ನೀಟಾಗಿ ನೀವು ಇವತ್ತಿನ ದಿವಸ ಓದಬೇಕು. ಇಷ್ಟನ್ನು ಇವತ್ತಿನ ದಿವಸ ಸಾಕು. ನೀವು ಮನೆಯಲ್ಲಿ ಕೂತ್ಕೊಂಡು ಇಷ್ಟನ್ನು ವರ್ಕನ್ನು ಮಾಡಿ ಮತ್ತೆ ನೀವು ಹೆಚ್ಚಿನ ಮಾಹಿತಿ
ಪ್ರಾಕ್ಟೀಸನ್ನು ಮಾಡೋದ್ರಿಂದ ನಿಮಗೆ ಹೆಚ್ಚು ಜ್ಞಾಪಕದಲ್ಲಿ ಇಟ್ಕೊಳ್ಳಲು ಸಾಧ್ಯವಾಗುತ್ತೆ. ಓಕೆ, ಇವತ್ತಿನ ಇಷ್ಟನ್ನು ಸಾಕು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.